ಸರ್ ಹೊರಗಿನವರು ಜನಗಳಿಗೆ ಸಹಾಯ ಮಾಡೋಕ್ಕೆ ಸ್ಥಳೀಯರು ಏನು ಮಾಡಿದ್ದಾರೆ ಸರ್? ರಕ್ಷಾರಾಮಯ್ಯವರು ನಮಗೆ ಬೇಕು. ಈ ಚಿಕ್ಕಬಳ್ಳಾಪುರ ಜನತೆಗೆ ಅಂತ ವ್ಯಕ್ತಿ ಸಿಕ್ಕಿರೋದು ಅದೃಷ್ಟ ಇದೆ. ಸ್ಥಳೀಯರು ಬಂದು ಏನು ಬೋರ್ಡ್ ಹಾಕೊಂಡು ಏನು ಮಾಡಿಲ್ವಲ್ಲ, ಎಲ್ಲ ಕಿತ್ತು ತಿಂದಿರೋದಲ್ಲ. ನಮ್ಮ ಬಡವ್ರಿಗೋಸ್ಕರ ನಮ್ಮ ರಕ್ಷಾರಾಮಯ್ಯ ಬೇಕು. ಎಜುಕೇಷನ್ಗೆ ಆಗಿರ್ಬೋದು, ಒಂದು ಹಾಸ್ಪಿಟ್ಲಿಗಾಗಿರ್ಬೋದು, ಅವ್ರು ನಮಗೆ ಬೇಕು. ಈಗ ರಕ್ಷಾರಾಮಯ್ಯ ಅವ್ರು ಗೆಲ್ಲೋದಕ್ಕೆ ನಾನಾ ಕಾರಣಗಳಿದೆ. ಅವರು ಸಭ್ಯಸ್ಥರು ಹಾಗೂ ಅವರನ್ನು ಗೆಲ್ಲಿಸಿದ್ರೆ ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ. ದೊಡ್ಡ ಏನಾಕತ್ತು ಕಾಯಿಲೆಗಳು ಬಂದರೆ ಹಣ ದುಬಾರಿಯಾಗಿ ಕಟ್ಟಬೇಕಾಗಿಲ್ಲ ಅವ್ರ ಹಾಸ್ಪಿಟ್ಲಲ್ಲಿ. ಈಗಾಗಲೇ ಅವರು ಸುಮಾರು ಬಡವರಿಗೆ ಒಂದು ಸಹಾಯ ಹಸ್ತ ನೀಡಿದ್ದಾರೆ. ಹಾಗೂ ಹುಡುಗರಿಗೆ ಎಜುಕೇಷನ್ ಸಿಗುತ್ತೆ. ಈಗ ಮೊನ್ನೆ ಯಾರೋ ಹೇಳಿದ್ರು, ಯಲಹಂಕ, ಚಿಕ್ಕಬಳ್ಳಾಪುರ ಅಕ್ಕ 80,000 ಕಟ್ಟೋದು 40,000 ಕಟ್ಟಿಸ್ಕೊಂಡ್ರು ಅಂತ ಸುಮಾರು ಜನ ನಮ್ಗೆ ಹೇಳಿದ್ದಾರೆ. ಸಬ್ಸಿಡಿ ಥರ ಅವ್ರಿಗೆ ಕಡಿಮೆ ಹಾಕ್ಕೊಂಡು, ಒಳ್ಳೆ ಮಾರ್ಕ್ಸ್ ತೆಗೆದಿರೋರಿಗೆ ಕಡಿಮೆ ದುಡ್ಡು ಹಾಕ್ಕೊಂಡು ಅವ್ರ ಎಜುಕೇಷನ್ಗೆ ಅನುಕೂಲ ಮಾಡಿದ್ದಾರೆ. ಅವರು ಒಂದು ಸುಮಾರು 100 ವರ್ಷಗಳಿಂದ ಅವರು ಹೇಗೆ ಅನುಕೂಲ ಆಗ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು. ಎಲ್ಲ ದೇವಸ್ಥಾನಗಳಿಗೂ ಅನುದಾನ ಕೊಡ್ತಾರೆ. ಬಡವರು ಅಂತ ಹೋದರೆ ಕಷ್ಟಕ್ಕಾಗ್ತಾರೆ. ಅವರು ಒಂದು ಒಳ್ಳೆ ಗುಣ ಏನು ಅಂದರೆ, ಪ್ರತಿಯೊಬ್ಬರನ್ನು ಬಡವ ಬಲ್ಲಿದ ಎಲ್ಲರನ್ನು ಬೆರೆಸ್ಕೊಂಡು ಹೋಗುವ ಒಂದು ಗುಣ ಇದೆ. ಅದಕ್ಕಾಗಿ ರಕ್ಷಾರಾಮಯ್ಯವರು ನಮಗೆ ಬೇಕು. ಈ ಚಿಕ್ಕಬಳ್ಳಾಪುರ ಜನತೆಗೆ ಅಂತ ವ್ಯಕ್ತಿ ಸಿಕ್ಕಿರೋದು ಅದೃಷ್ಟ ಇದೆ. ಅವ್ರಿಗೋಸ್ಕರ ನಾವು ಮನೆಗೂ ಹೋಗಿ ರಕ್ಷಾರಾಮಯ್ಯ ಹಿತ ನುಡಿಗಳು, ಹಿತ ಗುಣಗಳು ಹಾಗೂ ಕಾಂಗ್ರೆಸ್ ಸರ್ಕಾರ ತಂದಿರುವ ಅನುಷ್ಠಾನಗಳು ಎಲ್ಲವನ್ನು ಹೇಳಿ ಮನೆಗೂ ಹೋಗಿ ನಾವು ಕಷ್ಟಪಟ್ಟು ಅವರನ್ನು ಗೆಲ್ಲಿಸುವುದಕ್ಕೆ ಶ್ರಮಿಸುತ್ತೇವೆ. ಗೆಲ್ಲಿಸುತ್ತೇವೆ ಸರ್. ಹೊರಗಿನವರು ಜನಗಳಿಗೆ ಸಹಾಯ ಮಾಡೋಕ್ಕೆ ಸ್ಥಳೀಯರು ಏನು ಮಾಡಿದ್ದಾರೆ ಸರ್? ಸ್ಥಳೀಯರು ಬಂದು ಏನು ಬೋರ್ಡ್ ಹಾಕೊಂಡು ಏನು ಮಾಡಿಲ್ವಲ್ಲ, ಎಲ್ಲ ಕಿತ್ತು ತಿಂದಿರೋದಲ್ಲ. ಅದೇ ರಕ್ಷಾರಾಮಯ್ಯನ ಹೊರಗಿನವರಾದ್ರೂ ಈಗ ಉದಾಹರಣೆ ಕೊಡ್ತೀನಿ ನಾನು. ನಾವು ಜಂಗಮಕೋಟೆಯವರು, ನಮ್ಮ ತಂದೆಯವ್ರಿಗೆ ನಾವು ಯಾರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಮ್ಮ ತಂದೆಯವರಿಗೆ 75,000 ಬಿಲ್ಲಾಗಿತ್ತು. ನಾವ್ಯಾರು ಅವರು ರಾಜಕೀಯಕ್ಕೆ ಬರಬೇಕು ಅನ್ನೋದು ಗೊತ್ತಿಲ್ಲ. 5-6 ವರ್ಷದಿಂದ ನಾವು ಹೋಗಿ ನಮಗೆ ದುಡ್ಡು ಕಟ್ಟೋಕ್ಕಾಗಲ್ಲ ಅಂದಿದ್ದಕ್ಕೆ 35,000 ಸಬ್ಸಿಡಿ ಕೊಟ್ಟಿದ್ದಾರೆ. ನಮ್ಮದೇ ಉದಾಹರಣೆ ಇದೆಯಾ ತಗೊಳ್ಳಿ. 40,000 ನಾವು ಕಟ್ಟಿಬಿಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದೀವಿ. ಇದೇ ಥರ ಗೊತ್ತಿದ್ದು ಎಷ್ಟು ಜನಕ್ಕೆ ಸಹಾಯ ಮಾಡಿರ್ತಾರೆ ಅಂತ ಸಹಾಯ ಮಾಡೋ ವ್ಯಕ್ತಿನ ಹಿಡಿದು ನಾವು ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲಿಸ್ಬೇಕು. ಎಲ್ಲರೂ ಬಡವರು ಎಷ್ಟೋ ಜನ ದೊಡ್ಡ ಕಾಯಿಲೆಗಳು ಬಂದರೆ ದೊಡ್ಡ ಆಸ್ಪತ್ರೆಗಳಿಗೆ ಹೋಗೋದು ಕಷ್ಟ ಆಗುತ್ತೆ. ಅವರು ಈಗಲೇ ಸೀಮಿತವಾಗಿ ಒಂದು ICU ಬೆಡ್ಡು ಚಿಕ್ಕಬಳ್ಳಾಪುರದವ್ರಿಗೋಸ್ಕರ ಒಂದು ICU ಬೆಡ್ಡು ರಿಸರ್ವ್ ಮಾಡಿದ್ದಾರೆ ಎಮರ್ಜೆನ್ಸಿ ಆದರೆ. ಆ ಥರ ನಮ್ಮ ಬಡವ್ರಿಗೋಸ್ಕರ ನಮ್ಮ ರಕ್ಷಾರಾಮಯ್ಯ ಬೇಕು. ಎಜುಕೇಷನ್ಗೆ ಆಗಿರ್ಬೋದು, ಒಂದು ಹಾಸ್ಪಿಟ್ಲಿಗಾಗಿರ್ಬೋದು, ಅವ್ರು ನಮಗೆ ಬೇಕು. ನಮ್ಮ ಬಡವ್ರಿಗೆಲ್ಲ ಸಹಾಯ ಮಾಡೋದಕ್ಕೋಸ್ಕರ ಆದರೂ ಅವ್ರು ಬೇಕು. ಅವ್ರನ್ನ ಗೆಲ್ಸ್ಕೊಬೇಕು. ಆ ಥರ ನಮ್ಮ ಬಡವ್ರಿಗೋಸ್ಕರ ನಮ್ಮ ರಕ್ಷಾರಾಮಯ್ಯ ಬೇಕು. ಎಜುಕೇಷನ್ಗೆ ಆಗಿರ್ಬೋದು, ಒಂದು ಹಾಸ್ಪಿಟ್ಲಿಗಾಗಿರ್ಬೋದು, ಅವ್ರು ನಮಗೆ ಬೇಕು. ನಮ್ಮ ಬಡವ್ರಿಗೆಲ್ಲ ಸಹಾಯ ಮಾಡೋದಕ್ಕೋಸ್ಕರ ಆದರೂ ಅವ್ರು ಬೇಕು. ಅವ್ರನ್ನ ಗೆಲ್ಸ್ಕೊಬೇಕು.